ಇವಾಗ ಟೈಮ್ ಬಂದು 4 ಗಂಟೆ ನೋಡ್ಬೋದು. ರೋಡಲ್ಲಿ ಯಾರೂ ಇಲ್ಲ. ಸೊ 10 ಗಂಟೆ ಆದರೂ ಎದ್ದೇಳದೇ ಇರೋ ನಾನು ಇವತ್ತು 3 ಗಂಟೆಗೆ ಎದ್ದು ರೆಡಿ ಆಗೋ ಥರ ಮಾಡಿದ್ದಾದರೂ ಏನು. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಸೊ ನಾವಿವತ್ತು ಬೆಂಗಳೂರಿಂದ ಆಲ್ಮೋಸ್ಟ್ ಆಫ್ಟರ್ ಎನ್ ಇಯರ್ ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ, ದಟ್ ಈಸ್ ಕಾರವಾರ. ಸೊ ನಾವು ಕಾರವಾರಿಗೆ ಹೆಂಗೆ ಹೋಗ್ತೀವಿ, ಯಾವ್ಯಾವ ರೂಟ್ ಮೇಲೆ ಹೋಗ್ತೀವಿ, ಯಾವ್ಯಾವ ಪ್ಲೇಸಸ್ಗೆ ಹೋಗ್ತೀವಿ ಅಂತ ನೋಡ್ಕೊಂಡು ಹೋಗೋಣ ಬನ್ನಿ. ಗಾಡಿನೂ ರೆಡಿ, ನಾವು ರೆಡಿ, ಇನ್ನೇನು ಹೊರಡ್ತಾ ಇರುತ್ತೆ. ಸೊ ಬನ್ನಿ ಹೊರಡೋಣ ಗೈಸ್. ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 4:45. ನಾವು ಆ್ಯಕ್ಚುಲಿ 4 ಗಂಟೆಗೆ ಮನೆ ಬಿಡೋಣ ಅಂತ ಪ್ಲ್ಯಾನ್ ಆಗಿದ್ದು, ಬಟ್ ಈ ಗಾಡಿಯಲ್ಲಿ ಮ್ಯಾಪ್ ಸೆಟ್ ಮಾಡೋಕ್ಕೆ ನಮ್ಗೆ ಆಲ್ಮೋಸ್ಟ್ 45 ಮಿನಿಟ್ಸ್ ವೇಸ್ಟ್ ಆಗೋಯ್ತು. ಸೊ ಇರಲಿ, ರೋಡ್ನು ಚೆನ್ನಾಗಿದೆ, ಆರಾಮಾಗಿ ಹೋಗೋಣ. ಎಷ್ಟೊತ್ತಾಗುತ್ತೆ ನೋಡೋಣ. ನಾವಿವಾಗ ಕುಣಿಗಲ್ ಹತ್ತತ್ರ ಇದ್ದೀವಿ. ಸೊ ಇವಾಗ ಒಂದು ಬ್ರೇಕ್ ತೊಗೊಳ್ಳೋಣ, ಬಿಕಾಸ್ ಆಯ್ತು ಆಲ್ಮೋಸ್ಟ್ ಒಂದು 80 to 90 ಕಿಲೋಮೀಟರ್ಸ್. ಸೊ ಒಂದು ಸ್ಮಾಲ್ ಬ್ರೇಕ್ ತೊಗೊಂಡು ಮತ್ತೆ ಜರ್ನಿ ಕಂಟಿನ್ಯೂ ಮಾಡೋಣ. ಒಂದು ಚಿಕ್ಕ ವಿರಾಮದ ನಂತರ ಮತ್ತೆ ನಮ್ಮ ರೈಡ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸೊ ರೋಡ್ ಮಾತ್ರ ಸಖತ್ತಾಗಿದೆ. ಇದು ಕುಣಿಗಲ್ ಟು ಹಾಸನ ಹೋಗೋ ಹೈವೇ. ಚೆನ್ನಾಗಿದೆ ಗೈಸ್, ವೆದರ್ ಎಲ್ಲ ಸಖತ್ತಾಗಿದೆ. ವಿ ಆರ್ ಎಂಜಾಯಿಂಗ್ ಅ ರೈಡ್. ಸೊ ಗೈಸ್, ನಂಗೆ ಗೊತ್ತು ಈ ಫೇಸ್ ಮಾಸ್ಕ್ನ ಮೂಗು ಕೂಡ ಕವರ್ ಆಗೋ ಥರ ಹಾಕೋಬೇಕು ಅಂತ, ಬಟ್ ಫಸ್ಟ್ ಟೈಮ್ ಅಲ್ವಾ, ಸೊ ನನಗೆ ಬ್ರೀತಿಂಗ್ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಈ ಥರ ಹಾಕ್ಕೊಂಡಿದ್ದೀನಿ. ಬಟ್ ಹೋಗ್ತಾ ಸರಿಯಾಗಿ ಹಾಕ್ಕೊಳ್ತೀನಿ, ನೋಡೋಣ. ಸಕ್ಸಸ್ಫುಲಿ ಆಫ್ಟರ್ ಕಂಪ್ಲೀಟಿಂಗ್ 200 ಕಿಲೋಮೀಟರ್ಸ್ ನಾವು ನಮ್ಮ ಬ್ರೇಕ್ಫಾಸ್ಟ್ಗೆ ಅಂತ ಒಂದು ಬ್ರೇಕ್ ಕೊಟ್ಟಿದ್ದೀವಿ. ಸೊ ಒಳ್ಳೆ ಬ್ರೇಕ್ಫಾಸ್ಟ್ ಮಾಡಿ ಆ್ಯಂಡ್ ಚೆನ್ನಾಗಿ ಟೀ ಕುಡಿದು ನಮ್ಮ ಜರ್ನಿನ ಕಂಟಿನ್ಯೂ ಮಾಡೋಣ. ರೋಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಗೈಸ್, ಏನೇ ಹೇಳಿ, ಆ ವ್ಯೂಗೆ, ಆ ಟ್ರಾಫಿಕ್ ಏನು ಇಲ್ಲದೆ ಇರೋ ರೋಡ್ ನೋಡೋಕ್ಕೆ ಒಂಥರ ಚೆಂದ. ಸೊ ನಾನು ಹಿಂದೆ ಕೂತ್ಕೊಂಡು ಈ ಥರ ಲೂಸ್ ಥರ ಆಡ್ತಾಯಿದ್ದೆ. ಯಾಕೆ ಅಂತಂದರೆ ಎಕ್ಸೈಟ್ಮೆಂಟ್ ಗೈಸ್, ಎಕ್ಸೈಟ್ಮೆಂಟ್. ಬಿಕಾಸ್ ನಮ್ಮ ಅಣ್ಣ ತುಂಬ ಸಲ ಬೈಕ್ ರೈಡ್ಸಿಗೆ ಹೋಗಿದ್ದಾನೆ, ಬಟ್ ನಂದು ಇದು ಫಸ್ಟ್ ಇಷ್ಟು ಲಾಂಗಾಗಿ ನಾನು ಒಂದು ಬೈಕ್ ರೈಡ್ ಹೋಗ್ತಾ ಇರೋದು. ಸೊ ಖುಷಿಗೆ ಹಿಂದೆ ಕೂತ್ಕೊಂಡು ಏನೇನೋ ಆಡ್ತಾಯಿದ್ದೆ, ಅಡ್ಜಸ್ಟ್ ಮಾಡ್ಕೊಂಡು. ಗೈಸ್, ನಿಮಗೆ ರೈಡ್ ಬಗ್ಗೆ ಹೇಳ್ಬೇಕಂತಂದರೆ ನಾವು ಆ್ಯಕ್ಚುಲಿ ಬೆಂಗಳೂರಿಂದ ಡೈರೆಕ್ಟಾಗಿ ನಮ್ಮ ಊರಿಗೆ ಹೋಗಬೇಕಾಗಿದ್ದು, ದಟ್ ಈಸ್ ಕಾರವಾರ. ಬಟ್ ನಾನು ಯೂಟ್ಯೂಬರ್, ಗೊತ್ತು ಇನ್ನೂ ಆಗಿಲ್ಲ ಅಂತ, ಸ್ಟಿಲ್ ಒಂದಿನ ಆಗ್ತೀನಲ್ವಾ. ಸೊ ಯಾಕೆ ನಮ್ಮ ರೈಡ್ನ ಹೈವೇ ಮೇಲೆ ಹೋಗಿ ಬೋರಿಂಗ್ ಆಗಿಡೋಣ ಅಂತ ಒಂದು ಸ್ಮಾಲ್ ಡಿವಿಯೇಷನ್ ತೊಗೊಂಡು ಹೊರನಾಡು, ಲೈಕ್ ಮೂಡಿಗೆರೆ, ಕಳಸ, ಸಂಸೆ ಆ ರೂಟಿಂದ ಹೋಗಿ ಒಂದು ಉಡುಪಿಯಲ್ಲಿ ಸ್ಟೇ ಆಗಿ ಉಡುಪಿಯಿಂದ ಕಾರವಾರಿಗೆ ಹೋಗೋಣ ಅಂತ ನಾನು ಪ್ಲ್ಯಾನ್ ಮಾಡಿದ್ದು. ಸೊ ಇವಾಗ ಅದಕ್ಕೆ ನಾವು ಮೂಡಿಗೆರೆ, ಕಳಸ ಕಡೆ ಎಲ್ಲ ಹೋಗಿ ಉಡುಪಿಯಲ್ಲಿ ಒಂದು ಸ್ಟೇ ಮಾಡ್ತೀವಿ. ಆಮೇಲೆ ಅಲ್ಲಿಂದ ನಾವು ಕಾರವಾರಿಗೆ ಹೋಗೋಣ ಅಂತ ಇರೋದು. ಸೊ ಅಲ್ಲಿ ಮಳೆ ಕೂಡ ಸಖತ್ತಾಗಿದೆ. ಸೊ ಗೈಸ್, ನಾವಿವಾಗ ಮೂಡಿಗೆರೆ ಹತ್ತತ್ರ ಹೋಗ್ತಾ ಇದ್ದೀವಿ. ಸೊ ಈ ಕಡೆ ಎಂಟರ್ ಆದ ತಕ್ಷಣನೇ ಆ ಕ್ಲೈಮೇಟ್, ಆ ಗ್ರೀನರಿ, ಸುತ್ತ ಕಾಫಿ ಎಸ್ಟೇಟು, ಆ್ಯಂಡ್ ಮಳೆ ಬರ್ತಿಲ್ಲ ಸದ್ಯಕ್ಕೆ, ಬಟ್ ಬಂದು ನಿಂತಿದೆ. ಸೊ ಈ ಕ್ಲೈಮೇಟ್ನ ನೀವು ಫೀಲ್ ಮಾಡಬೇಕಂತಂದ್ರೆ ನೀವು ನಿಮ್ಮ ಗಾಡಿಗಳನ್ನ ಎತ್ತಾಕೊಂಡು ಮನ್ಸೂನ್ ರೈಡ್ಗೆ ಅಂತ ಬರಲೇಬೇಕು. ಈ ಕಡೆ ಸಖತ್ತಾಗಿದೆ ಗೈಸ್. ಇನ್ನೂ ಮಳೆ ಸ್ಟಾರ್ಟ್ ಆಗಿಲ್ಲ, ಅದು ಯಾವಾಗ ಸ್ಟಾರ್ಟ್ ಆಗುತ್ತೆ ಗೊತ್ತಿಲ್ಲ, ಬಟ್ ಈ ಕಡೆ ಮಳೆ ಎಲ್ಲ ಹೆವಿ ಸ್ಟಾರ್ಟ್ ಆಗಿದೆ ಅಂತ ಗೊತ್ತು. ಸೊ ಬರದೇ ಇರೋ ತನಕ ನೋಡೋಣ.
ಗೈಸ್ ಹೇಳ್ದಂಗೆ ಒಂದು ಸ್ವಲ್ಪ ಮುಂದೆ ಹೋದ ತಕ್ಷಣ ಮಳೆ ಸ್ಟಾರ್ಟ್ ಆಯಿತು. ಸೊ ನಾವಿವಾಗ ಅಗೇನ್ ರೈನ್ ಕೋಟ್ ಎಲ್ಲ ಹಾಕೊಳ್ಬೇಕಂತ ನಿಲ್ಲಿಸಿದ್ದೀವಿ. ಬಟ್ ನಿಲ್ಲಿಸಿರೋ ಕಡೆನೂ ಒಂದು ವ್ಯೂ ಪಾಯಿಂಟ್ ಇದೆ, ಸಖತ್ತಾಗಿದೆ. ವ್ಯೂ ಪಾಯಿಂಟ್ ಅಲ್ಲ ಆ್ಯಕ್ಚುಲಿ, ಇಲ್ಲಿ ಪ್ಲೇಸಸ್ ಎಲ್ಲ ಹಿಂಗೆ ಇರುತ್ತೆ. ಸೊ ನೋಡಿ ಹೌ ಬ್ಯೂಟಿಫುಲ್ ಇಟ್ ಈಸ್. ಏನಂದರೆ ನಾವು ಕರಾವಳಿ ಜನ, ಮಲೆನಾಡು ಕಡೆ ಜನ ಎಲ್ಲರೂ ಹುಡ್ದಾಗಿಂದ ಇರ್ತೀವಿ, ಆವಾಗ ನಮ್ಗೆ ಅದರಿಂದ ವ್ಯಾಲ್ಯೂವೇ ಗೊತ್ತಿರಲ್ಲ. ಬೆಂಗಳೂರಿಗೆ ಕೆಲಸಕ್ಕೆ ಓದೋಕ್ಕೆ ಅಂತ ಹೋಗ್ತೀವ, ಅದಾದಮೇಲೆ ಅಪರೂಪಕ್ಕೆ ಮನೆಗೆ ಬರ್ತಿರ್ತೀವಲ್ಲ, ಆವಾಗಲೇ ನಮ್ಮ ಪ್ಲೇಸಿನ ವ್ಯಾಲ್ಯೂ ಗೊತ್ತಾಗೋದು. ಸೊ ದಟ್ಸ್ ಇಟ್. ಇವಾಗ ಹೋಗೋಣ ಬನ್ನಿ, ರೈನ್ ಕೋಟ್ ಎಲ್ಲ ಹಾಕ್ಕೊಂಡು. ಈ ಥರ ರೋಡ್ಸ್ ನೋಡಿದಾಗ ಆಲ್ಮೋಸ್ಟ್ ಎಲ್ಲ ರಕ್ಷಿತ್ ಶೆಟ್ಟಿ ಫ್ಯಾನ್ಸ್ ಅಥವಾ ಎಲ್ಲ ಕನ್ನಡಿಗರಿಗೂ ಒಂದೇ ಸಾಂಗ್ ನೆನಪಾಗೋದು, ಏನಂದರೆ ಸಾಕು ಗೈಸ್. ಒಂದು ಲೈನಿಗೆ ನಾನು ಆಫ್ ಮಾಡಿಬಿಡ್ತೀನಿ, ಬಿಕಾಸ್ ನೀವಿನ್ನೂ ಕಂಟಿನ್ಯೂ ಮಾಡಿದರೆ ವಿಡಿಯೋನ ಆಫ್ ಮಾಡ್ತೀನಿ ಅಂತ ನಂಗೆ ಗೊತ್ತು. ಸೊ ನಾವಿವಾಗ ಚಿಕ್ಕಮಂಗ್ಳೂರು ಎಂಟರ್ ಆಗ್ತಾ ಇದ್ದೀವಿ. ಕಾಫಿ ನಾಡು ಚಿಕ್ಕಮಂಗ್ಳೂರಿಗೆ ಸ್ವಾಗತ. ಸೊ ಅಲ್ಲೇ ಎಂಟರ್ ಆದ ತಕ್ಷಣವೇ ಒಂದು ಬ್ರಿಡ್ಜ್ ಥರ ಇದೆ, ಸಖತ್ತಾಗಿ ನೀರು ಹರಿತಿದೆ ಕೆಳಗೆ. ಸೊ ಮಳೆ ನೆಕ್ಸ್ಟ್ ಲೆವೆಲ್ ಅನ್ಸುತ್ತೆ ಇಲ್ಲಿ. ಗೈಸ್ ಹೇಳಬೇಕು ಅಂತಂದರೆ ನನಗೆ ಚಿಕ್ಕ ವಯಸ್ಸಲ್ಲೆಲ್ಲ ಮಳೆ ಅಂದ್ರೆ ಇಷ್ಟ ಆಗ್ತಿರಲಿಲ್ಲ. ಇವಾಗ ಎಷ್ಟು ದೊಡ್ಡೋಳು ಅಂತೆಲ್ಲ ಕೇಳ್ಬಿಟ್ಟು. ಸೊ ನಾನು ಇವಾಗ ದೊಡ್ಡೋಳೆ. ಸೊ ಯಾಕೆ ಮಳೆ ಇಷ್ಟ ಆಗ್ತಿರಲಿಲ್ಲ ಅಂತಂದರೆ, ನಮ್ಮ ಕಡೆ ಆಲ್ಮೋಸ್ಟ್ ಜೂನ್ ಎಂಡ್ ಅಥವಾ ಜುಲೈಯಲ್ಲಿ ಸ್ಟಾರ್ಟ್ ಆದರೆ ಕಂಟಿನ್ಯೂಸ್ 3-4 ತಿಂಗಳು ಹೊಡಿತದೆ. ಯಾವ ರೇಂಜಿಗೆ ಅಂತಂದರೆ 24 ಗಂಟೆನೂ ಹೊಡಿತದೆ ಒಂದ್ಸರಿ. ಸೊ ನನಗೆ ಅವಾಗ ಮಳೆ ಅಂದರೆ ಇಷ್ಟ ಆಗ್ತಿರಲಿಲ್ಲ. ಬಟ್ ಇವಾಗ ಬೆಂಗಳೂರಲ್ಲಿ ಮಳೆನೇ ನೋಡಿದೆ. ಮಳೆನ ನೋಡೋಕ್ಕಂತ ನಾನು ಇವಾಗ ಊರಿಗೆ ಹೋಗ್ತಾ ಇರೋದು. ರೀಸನ್ ಫನಿಯಾಗಿ ಇರ್ಬೋದು, ಬಟ್ ಸ್ಟಿಲ್ ಇದೆ ಗೈಸ್ ರೀಸನ್ ನಾವು ಮನೆಗೆ ಹೋಗೋಕ್ಕೆ. ಬಟ್ ಬೆಂಗಳೂರು ವೆದರ್ ಏನು ಚೆನ್ನಾಗಿಲ್ಲ ಅಂತಲ್ಲ, ಬೆಂಗಳೂರು ಇಸ್ ಆಲ್ವೇಸ್ ಕೂಲ್. ಸೊ ಬೆಂಗಳೂರು ವೆದರ್ ಯಾವಾಗಲೂ ಸಖತ್ತಾಗಿರುತ್ತೆ. ಸ್ಟಿಲ್ ಮಳೆ ಎಂಜಾಯ್ ಮಾಡೋಕ್ಕಂತ ನಮ್ಮೂರಿಗೆ ಹೋಗೋಣ. ನೀವಲ್ಲಿ ಬೋರ್ಡ್ ನೋಡಿದ್ರಲ್ಲ, ಸೊ ನಾವಿವಾಗ ಟುವರ್ಡ್ಸ್ ಕಳಸ ಹೋಗ್ತಾ ಇರೋದು. ಸೊ ಮಿಸ್ಟ್ ನೋಡಿ ಗೈಸ್, ಮಿಸ್ಟ್ ಏನು ಸಖತ್ತಾಗಿದೆ ಅಂತಂದರೆ ನಿಜವಾಗ್ಲೂ ಈ ಕ್ಯಾಮ್ರಾ ಕೂಡ ಜಸ್ಟಿಫೈ ಮಾಡ್ತಿಲ್ಲ, ಅಷ್ಟು ಸಖತ್ತಾಗಿದೆ ವೆದರ್. ಸಿದ್ದಿಗೆ ಹೇಳೋದು ಮನ್ಸಿನ ರೈಡ್ಸ್ ಆರ್ ಬೆಸ್ಟ್ ಅಂತ. ಏನೋ ಒಂದು ಸಲ ಹೋಗ್ಬಿಟ್ಟು ಇಷ್ಟೊಂದು ಬಿಲ್ಡಪ್ ಕೊಡ್ತಾಳೆ ಅಂತೆಲ್ಲ ಅನ್ಕೋಬೇಡಿ, ಬಟ್ ನಾನು ಮಾತ್ರ ನಿಜವಾಗ್ಲೂ ರೈಡ್ನ ಎಂಜಾಯ್ ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಕಡೆನೂ ಪಾಸಿಬಲ್ ಇದ್ದರೆ ನೀವು ಹೋಗಿ ಬನ್ನಿ, ಯು ವಿಲ್ ಆಲ್ಸೋ ಎಂಜಾಯ್. ಸಖತ್ತಾಗಿದೆ ಗೈಸ್. ಹಂಗೆ ನೋಡಿದ್ರೆ ರೋಡ್ ಆ್ಯಕ್ಚುಲಿ ಅಷ್ಟೊಂದು ಕ್ಲಿಯರ್ ಇಲ್ಲ, ಈ ಕ್ಯಾಮ್ರಾದಲ್ಲಿ ಸ್ವಲ್ಪ ಕ್ಲಿಯರ್ ಅನ್ನಿಸ್ತಿದೆ. ಸ್ಟಿಲ್ ತುಂಬ ಮಿಸ್ಟ್ ಇತ್ತು ಅಲ್ಲಿ. ಸೊ ಗೈಸ್ ನಾವಿವಾಗ ಆಲ್ಮೋಸ್ಟ್ ಕಳಸ ಹತ್ತತ್ರ ಬಂದ್ವಿ. ಇನ್ನೇನು 24 ಕಿಲೋಮೀಟರ್ಸ್ ಇದೆ. ಬಟ್ ಇದಕ್ಕಿಂತ ಮುಂಚೆ ಹೆವಿ ಜೋರಾಗಿ ಮಳೆ ಬಂತು. ಸೊ ನಾವು ಒಂದು ಕಡೆ ಸ್ಟಾಪ್ ಕೂಡ ಮಾಡಿದ್ವಿ. ಬಟ್ ಏನು ಮಾಡೋಕ್ಕಾಗಲ್ಲ, ಮಳೆ ಬಂದ್ರೆ ಚೆನ್ನಾಗಿ ಈ ಥರ ರೈಡ್ಸ್ ಬಂದಾಗ. ನೋಡಿ ಇವಾಗ ವೆದರ್ ಒಂದು ಸ್ವಲ್ಪ ಕಾಮ್ ಆಗಿದೆ. ಆ್ಯಂಡ್ ಯಾರ್ಯಾರು ಲಾಂಗ್ ಡ್ರೈವ್ನ ಫಸ್ಟ್ ಟೈಮ್ ಮಾಡಿದ್ದಾರೆ, ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ನ ಸ್ವಲ್ಪ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಬಿಕಾಸ್ ನಾನೇನೋ ಸಖತ್ತಾಗಿರುತ್ತೆ ಹಿಂದೆ ಕೂತ್ಕೊಂಡು ಹೋಗೋದು ಅಂತ ಅಂದ್ಕೊಂಬಂದೆ, ಬಟ್ ಹೋಗ್ತಾ ಹೋಗ್ತಾ ಎಲ್ಲ ನೋವು ಸ್ಟಾರ್ಟ್ ಆಗ್ತಿದೆ. ಬಟ್ ಸಖತ್ತಾಗಿದೆ ಗೈಸ್, ರೋಡ್ ಮಾತ್ರ ನೆಕ್ಸ್ಟ್ ಲೆವೆಲ್. ನೋಡಿ ಫುಲ್ ಗ್ರೀನರಿ, ಈ ಕಡೆಲ್ಲ ರೋಡ್ಗಳೇ ಒಂಥರ ಚೆಂದ. ಅಂದರೆ ರೋಡ್ ಕಂಡೀಷನ್ ಸರಿ ಇಲ್ಲ, ಬಟ್ ಸರೌಂಡಿಂಗ್ ಸಖತ್ತಾಗಿದೆ. ವೆದರು, ನೇಚರು ನೆಕ್ಸ್ಟ್ ಲೆವೆಲ್.
ಕೊನೆಗೂ ಕಳ್ಸಕ್ಕೆ ಬಂದು ರೀಚ್ ಆದ್ವಿ. ನೀವು ಎಂಟರ್ ಆದ ತಕ್ಷಣ ನಿಮಗೆ ಫಸ್ಟ್ ಸಿಗೋದೆ ಈ ದೇವಸ್ಥಾನ. ಸೊ ಕಳ್ಸಕ್ಕೆ ಬಂದಾದಮೇಲೆ ಕಳಸೇಶ್ವರ ದೇವಸ್ಥಾನನ ಹೆಂಗೆ ಮಿಸ್ ಮಾಡೋಕ್ಕಾಗತ್ತೆ. ಸೊ ಫಸ್ಟು ದೇವಸ್ಥಾನಕ್ಕೆ ಒಂದು ವಿಸಿಟ್ ಕೊಡೋಣ. ಅದಾದಮೇಲೆ ಇಲ್ಲಿ ಯಾವುದಾದ್ರೂ ನಿಯರ್ ಬೈ ಪ್ಲೇಸಸ್ ನೋಡೋಕ್ಕಾದ್ರೆ ನೋಡ್ಕೊಂಡು ಹೋಗೋಣ. ಆ್ಯಂಡ್ ನಾನು ಈ ಟೆಂಪಲ್ ಬಗ್ಗೆ ಇಲ್ಲಿ ಬಂದಾದಮೇಲೆ ತಿಳ್ಕೊಂಡಿರೋದು, ತುಂಬ ಮಹತ್ವ ಇರೋ ಟೆಂಪಲ್. ಇಲ್ಲಿ ನಿಮಗೆ ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ತುಂಬ ದೊಡ್ಡದಾಗಿದೆ. ಆ್ಯಂಡ್ ಮಳೆ ಬೇರೆ ಬರ್ತಿತ್ತು. ಸೊ ವೆದರ್ಗೆ ಇನ್ನೂ ಒಳ್ಳೆ ಫೀಲ್. ಒಳಗೂ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಕ್ಲೀನಾಗಿ. ಸೊ ಚೆನ್ನಾಗಿದೆ ದೇವಸ್ಥಾನ. ಗೈಸ್, ನಾವು ದೇವಸ್ಥಾನ ನೋಡ್ಕೊಂಡು ಆದಮೇಲೆ ನೆಕ್ಸ್ಟ್ ಹೋಗ್ತಾ ಇರೋದೇ ದಿ ಒನ್ ಮೋರ್ ಫೇಮಸ್ ಸ್ಪಾಟ್ ಇನ್ ಕಳಸ, ದಟ್ ಈಸ್ ಅಂಬಾತೀರ್ಥ. ಆ್ಯಂಡ್ ಅದು ರೀಸೆಂಟಾಗಿ ಫೇಮಸ್ ಆಗಿದ್ದು. ಸೊ ನಾವಿವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬಟ್ ಮಳೆ ಇರೋದ್ರಿಂದ ರೋಡೆಲ್ಲ ನಿಮಗೆ ಇದೇ ಥರ ಇದೆ ಮುಂದೆನೂ ಕೂಡ. ಬಿಕಾಸ್ ನಿಮ್ಗೆ ಆಲ್ಮೋಸ್ಟ್ ಒಂಥರ ಆಫ್ ರೋಡ್ ಥರನೇ ಇದೆ. ಆಫ್ ರೋಡ್ ಮಾಡೋರಿಗೆ ಚೆನ್ನಾಗಿರ್ತದೆ ಅನಿಸುತ್ತೆ ಇದು ರೋಡು. ನಾವು ಹೋಗ್ತಾ ಇದ್ದೀವಿ. ಮಳೆನೂ ಒಂದು ಸ್ವಲ್ಪ ಬರ್ತಾ ಇದೆ. ಆಲ್ಮೋಸ್ಟ್ 1-2 ಕಿಲೋಮೀಟರ್ಸ್ ಇದೇ ಥರ ಇದೆ ರೋಡ್. ಸೊ ನೋಡುವ ಮುಂದೆ ಹೆಂಗಿದೆ ಅಂತ. ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ಹೇಳ್ಬೇಕು ಹೆಂಗಿರುತ್ತೆ ಅಂತ. ಗೈಸ್, ವಿಷಯ ಏನಂತ ಅಂದರೆ ತುಂಬ ಜೋರ ಮಳೆಗೆ ಇಲ್ಲಿ ರೋಡ್ ಕಂಪ್ಲೀಟಾಗಿ ಡ್ಯಾಮೇಜ್ ಆಗಿದೆ. ಬಿಕಾಸ್ ನಿಮಗೆ ಇಲ್ಲಿ ಕಂಪ್ಲೀಟ್ ಮಣ್ಣೇ ಇದೆ ರೋಡ್ ಕೂಡ. ಆ್ಯಂಡ್ ಇಲ್ಲಿ ಇರೋರು ಒಬ್ರು ನಮ್ಗೆ ಹೇಳಿದ್ರು, ಹೋಗಬೇಡಿ ಮುಂದೆ, ಬಿಕಾಸ್ ರೋಡ್ ಕಂಪ್ಲೀಟಾಗಿ ಬ್ಲಾಕ್ ಆಗಿದೆ ಅಂತೆ. ಬಿಕಾಸ್ ತುಂಬ ಮಳೆಯಿಂದ ರೋಡ್ ಕಂಪ್ಲೀಟಾಗಿ ಹಾಳಾಗಿದೆ. ಸೊ ಅವ್ರು ನಮಗೆ ಹೋಗಬೇಡಿ ಅಂತ ಅಂದರು. ಸೊ ನಾವು ಹೋದ್ವಾ ಇಲ್ವಾ ಅನ್ನೋದನ್ನ ನಿಮಗೆ ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ. ಸೊ ಗೈಸ್, ನಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇದು ಜಸ್ಟ್ ಹಾಫ್ ಜರ್ನಿ ಅಷ್ಟೇ. ಆ್ಯಂಡ್ ಇನ್ನೂ ಹಾಫಲ್ಲಿ ನಾವು ಏನೇನು ಪ್ರಾಬ್ಲಮ್ ಫೇಸ್ ಮಾಡಿದ್ವಿ, ನಾವು ಹೆಂಗೆ ಉಡುಪಿ ಹೋದ್ವಿ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಟಿಲ್ ದೆನ್ ಕೀಪ್ ವಾಚಿಂಗ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅ ಚಾನಲ್. ಥ್ಯಾಂಕ್ ಯು.